ಪಡಬೇಡಿ. ನಿಮಗ್ ಗೊತ್ತಾ, ಹಂದಿ ಸಾಕಾಣಿಕೆ ಮಾಡಿದ್ರೆ ಕೋಟಿಯಲ್ಲಿ ದುಡ್ಡು ಎಣಿಸಬಹುದು. ಏನಪ್ಪಾ ಹಂದಿಯಿಂದ ಇಷ್ಟೊಂದು ಲಾಭನ ಅಂತ ಆಶ್ಚರ್ಯ ಆಗ್ತಿದ್ಯಾ? ಪ್ರಪಂಚದಾದ್ಯಂತ 11 ದಶಲಕ್ಷ ಟನ್ ಹಂದಿ ಮಾಂಸ ಬಳಸ್ತಾ ಇದ್ದಾರೆ. ಭಾರತದಲ್ಲಿ ಸಾಕಷ್ಟು ಹಂದಿ ಮಾಂಸ ಇಲ್ಲ, ನಾವು ಇಂಪೋರ್ಟ್ ಮಾಡಿಕೊಳ್ತಾ ಇದ್ದೇವೆ. ಸೊ ಹಂದಿ ಸಾಕಾಣಿಕೆ ಆರಂಭಿಸಿದ್ರೆ ಲಾಭ ಕಟ್ಟಿಟ್ಟ ಬುತ್ತಿ. ಸ್ನೇಹಿತರೆ, ಹಸು ಎಮ್ಮೆ ಸಾಕಾಣಿಕೆಗಿಂತ ಹಂದಿ ಸಾಕಾಣಿಕೆ ತುಂಬಾ ಅಗ್ಗ. ಅದರಿಂದ ಲಾಭ ಕೂಡ ಹೆಚ್ಚು. ಬಟ್ ಸಾಕಷ್ಟು ಜನರು ಹಂದಿಯನ್ನ ನೋಡಿದ್ರೆ ಅಸಹ್ಯ ಪಡ್ತಾರೆ. ಸೊ ಟಚ್ ಮಾಡೋದಕ್ಕೂ ಕೂಡ ಹಿಂದೇಟನ್ನ ಹಾಕ್ತಾರೆ. ಇನ್ನು ಊಟದ ಟೈಮ್ ಅಂತ ಬಂದ್ರೆ ಕೂಡ ಅಲ್ಲಿ ಹಂದಿ ಅಂತ ಕರೆದ್ರೂ ಕೂಡ ಸಾಕಷ್ಟು ಜನ ಎದ್ದು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಹಂದಿ ಅಂದ್ರೆ ಜನ ಓಡ್ ಹೋಗುವಂತ ಪರಿಸ್ಥಿತಿ ಇದೆ. ಆದ್ರೆ ಇದೇ ಹಂದಿ ಸಾಕಾಣಿಕೆಯನ್ನ ಮಾಡಿದ್ರೆ ಕೋಟಿಯಲ್ಲಿ ಆದಾಯವನ್ನ ಗಳಿಸಬಹುದು. ಎಸ್, ಇದರ ಮಾಂಸ ತುಂಬಾ ಪೌಷ್ಟಿಕವಾಗಿದೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಇದಕ್ಕೆ ಸಖತ್ ಡಿಮಾಂಡ್ ಇದೆ. ಸೊ ಹಂದಿ ಸಾಕಾಣಿಕೆಯನ್ನ 5 ರಿಂದ 6 ತಿಂಗಳಲ್ಲಿ ನೀವು ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ಅದನ್ನ ಅಂದ್ರೆ ನೀವು ಒಳ್ಳೆ ಆದಾಯವನ್ನ ಗಳಿಸೋದಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಾ. ಹಾಗಾದ್ರೆ ಹಂದಿ ಸಾಕಾಣಿಕೆ ಯಾವ ರೀತಿಯಾಗಿ ಮಾಡಬೇಕು, ಆಹಾರ ಏನೆಲ್ಲ ಕೊಡಬೇಕು, ಆರೈಕೆ, ಇನ್ನು ಇನ್ವೆಸ್ಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಹಂದಿ ಮಾರ್ಕೆಟಿಂಗ್ ಯಾವ ರೀತಿಯಾಗಿರುತ್ತೆ, ನಾವು ಎಷ್ಟು ಆದಾಯವನ್ನ ಗಳಿಸಬಹುದು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋ ಮುಖಾಂತರ ಕೊಡ್ತೀನಿ. ಸೊ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ವಿದೇಶದಲ್ಲಿ ಚೀನಾ, ರಷ್ಯಾ, ಅಮೆರಿಕ, ಬ್ರೆಜಿಲ್ ಆಗಿರ್ಬೋದು, ಜರ್ಮನಿಯಲ್ಲಿ ಹಂದಿ ಸಾಕಾಣಿಕೆಯನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಇನ್ನು ಭಾರತದಲ್ಲಿ ಉತ್ತರ ಪ್ರದೇಶ, ಅಸ್ಸಾಂ, ಬಿಹಾರ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಹರಿಯಾಣ, ಹಾಗೆ ಗುಜರಾತ್, ಹಿಮಾಚಲ್ ಪ್ರದೇಶ, ಜಮ್ಮು ಹಾಗೆ ಕಾಶ್ಮೀರ ಆಗಿರ್ಬೋದು, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಒರಿಸ್ಸಾ ಇತ್ಯಾದಿ ರಾಜ್ಯಗಳಲ್ಲೂ ಕೂಡ ಹಂದಿ ಸಾಕಾಣಿಕೆಯನ್ನ ದೊಡ್ಡ ಪ್ರಮಾಣದಲ್ಲೇ ಮಾಡ್ತಾರೆ. ಸೊ ಮಾಂಸ ಪ್ರಿಯರು ಕುರಿ, ಕೋಳಿ, ಮೇಕೆ, ಮೀನು ಜೊತೆಗೆ ಹಂದಿ ಮಾಂಸ ಕೂಡ ಹೆಚ್ಚಾಗಿ ಇಷ್ಟಪಡ್ತಾರೆ. ಸೊ ಹಂದಿ ಮಾಂಸ ಬಹಳ ರುಚಿಕರ ಹಾಗೆ ಸ್ವಾದಿಷ್ಟಕರ ಅಂತ ಹೇಳ್ತಾರೆ. ಸೊ ಹಿಂದೆಲ್ಲ ಹಂದಿ ಮಾಂಸಕ್ಕೆ ಅಷ್ಟಂತ ಬೇಡಿಕೆ ಇರಲಿಲ್ಲ. ಬಟ್ ಈಗ ನಾವು ನೋಡೋದಾದ್ರೆ ಅದರ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ, ಡಿಮಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈಗ ಹಂದಿ ಮಾಂಸದ ಅನುಕೂಲ ಜನರಿಗೆ ಏನು ಅಂತ ಗೊತ್ತಾಗಿದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಬೇಡಿಕೆ ಜೊತೆ ಬೆಲೆ ಕೂಡ ಹೆಚ್ಚಾಗ್ತಿದೆ. ಸೊ ಕರ್ನಾಟಕದಲ್ಲಿ ನೂರಾರು ಜನ ಹಂದಿ ಸಾಕಾಣಿಕೆಯನ್ನ ಮುಖ್ಯ ಉದ್ಯಮವನ್ನಾಗಿಸಿಕೊಂಡಿದ್ದಾರೆ. ಇನ್ನು ಕೆಲವರು ಇದನ್ನ ಕೃಷಿಯ ಜೊತೆ ಉಪಕಸುಬಾಗಿ ಕೈಗೆತ್ತಿಕೊಂಡಿದ್ದಾರೆ. ಸೊ ಹಂದಿ ಸಾಕಾಣಿಕೆಯನ್ನ ದೊಡ್ಡ ಪ್ರಮಾಣ ಅಥವಾ ಸಣ್ಣ ಪ್ರಮಾಣದಲ್ಲಿ ಕೂಡ ಮಾಡಿ ನೀವು ಲಾಭವನ್ನ ಗಳಿಸಬಹುದು. ನೀವು ಸ್ಟಾರ್ಟಿಂಗ್ ನಲ್ಲಿ ಮೊದಲನೇದಾಗಿ ಫಸ್ಟ್ ಟೈಮ್ ಕೃಷಿ ಮಾಡ್ತೀರಿ ಅಂತಂದ್ರೆ ಚಿಕ್ಕ ಪ್ರಮಾಣದಲ್ಲಿ ಹಂದಿ ಸಾಕಾಣಿಕೆಯನ್ನ ಶುರು ಮಾಡಬಹುದು. ಸೊ ಹಂದಿ ಸಾಕಾಣಿಕೆಗೆ ಹೆಚ್ಚು ಖರ್ಚಿಲ್ಲ ಸ್ನೇಹಿತರೆ, ಆದ್ರೆ ಹಂದಿ ಮಾಂಸಕ್ಕೆ ಸಖತ್ ಬೇಡಿಕೆ ಇದೆ. ಸೊ ಖರ್ಚು ಕಡಿಮೆ, ಆದಾಯ ಜಾಸ್ತಿ. ಸೊ ಇದನ್ನ ರೈತರು ಅರ್ಥಕೊಂಡಿದ್ದಾರೆ. ಉದ್ಯಮಿಗಳು ಹಂದಿ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡು ವರ್ಷಕ್ಕೆ ಲಕ್ಷಗಳಲ್ಲಿ, ಕೋಟಿಯವರೆಗೆ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಸೊ ಹಂದಿ ಮಾಂಸದ ಮಾರುಕಟ್ಟೆ ಬಗ್ಗೆ ನಾವು ನೋಡೋದಾದ್ರೆ 2019ರಲ್ಲಿ ಜಾಗತಿಕವಾಗಿ ಸುಮಾರು 20 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಹಂದಿ ಮಾಂಸ ಮಾರಾಟ ಆಗಿದೆ. ಸೊ ಪ್ರತಿ ವರ್ಷ ಭಾರತದಲ್ಲಿ 12,000 ಕೋಟಿ ರೂಪಾಯಿ ಮೌಲ್ಯದ ಹಂದಿ ಮಾಂಸ ಮಾರಾಟವಾಗ್ತಿದೆ. ಸೊ ಭಾರತದಲ್ಲಿ ಹಂದಿ ಮಾಂಸ ಸಾಕಷ್ಟು ಇಲ್ಲ. ಸೊ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಅಂದ್ರೆ ನೀವೇ ಲೆಕ್ಕ ಹಾಕಿ ಹಂದಿ ಮಾಂಸಕ್ಕೆ ಅದೆಷ್ಟು ಬೇಡಿಕೆ ಇದೆ ಅಂತ. ಸೊ ನೀವು ಸಾಕಾಣಿಕೆ ಮಾಡಿದ್ರೆ ಯಾವ ರೀತಿಯಾಗಿ ಆದಾಯವನ್ನ ಗಳಿಸಬಹುದು, ಇಲ್ಲಿದ್ದುಕೊಂಡೇ ಹೇಗೆ ಆದಾಯ ಗಳಿಸಬಹುದು ಅಂತ ನೀವು ಲೆಕ್ಕಾಚಾರ ಹಾಕೊಳ್ಬಹುದು. ಬಿಕಾಸ್ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಂದಿ ಮಾಂಸ ಲಭ್ಯ ಆಗ್ತಾ ಇಲ್ಲ. ಸೊ ನಾವೇ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ ಅಂತಂದ್ರೆ ನಾವೇ ಈ ಸಾಕಾಣಿಕೆಯನ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಯಾವ ರೀತಿಯಾಗಿ ಆದಾಯವನ್ನ ಗಳಿಸಬಹುದು ಅಂತ ಯೋಚಿಸಿ. ಸೊ ಸ್ನೇಹಿತರೆ, ಹಂದಿ ಸಾಕಾಣಿಕೆಯಿಂದ ಬಂಪರ್ ಲಾಭವನ್ನ ಗಳಿಸಬಹುದು. ಸೊ ಹಂದಿ ಮಾಂಸದ ಇಂದಿನ ರಿಟೇಲ್ ಬೆಲೆ ನಾವು ನೋಡೋದಾದ್ರೆ ಕೆಜಿಗೆ 120 ರಿಂದ 350 ರೂಪಾಯಿಗಳವರೆಗೆ ಇರುತ್ತೆ. ಸೊ ಮತ್ತೊಂದು ವಿಷಯ ಏನಂದ್ರೆ ಹಂದಿ ಸಾಕಾಣಿಕೆಗೆ ನಿಮಗೆ ವಿಶಾಲವಾದಂತಹ ಜಾಗ ಅಗತ್ಯ ಇಲ್ಲ. ಕೇವಲ ಅರ್ಧ ಎಕರೆಯಲ್ಲಿ 2000 ಹಂದಿಗಳನ್ನ ನೀವು ಈಸಿಯಾಗಿ ಸಾಕಬಹುದು. ಒಂದು ಆರೋಗ್ಯಕರ ಹಂದಿಯ ತೂಕ ನಾವು ನೋಡೋದಾದ್ರೆ 150 kg ಅಷ್ಟಿರುತ್ತೆ. ಸೊ 1 kgಗೆ 150 ಅಂದ್ರೂ ಕೂಡ 2000 ಹಂದಿಗಳಿಗೆ ಸುಮಾರು 3 ಲಕ್ಷದವರೆಗೆ ನೀವು ಲಾಭವನ್ನ ಗಳಿಸಬಹುದು. ಸೊ ಅರ್ಧ ಎಕರೆ ಜಾಗದಲ್ಲಿ ಇಷ್ಟೆಲ್ಲ ಲಾಭ ತಂದು ಕೊಡುತ್ತೆ. ಕೇವಲ 2000 ಹಂದಿ ಅಂತಂದ್ರೆ ಈ ಸಾಕಾಣಿಕೆಯನ್ನ ನೀವು ಈಸಿಯಾಗಿ ಸ್ಟಾರ್ಟ್ ಮಾಡಬಹುದು.
ಇನ್ನು ಸ್ನೇಹಿತರೆ, ಕರ್ನಾಟಕದಲ್ಲಿ ಹಂದಿ ಸಾಕಾಣಿಕೆ ಬಗ್ಗೆ ನಾವು ನೋಡೋದಾದ್ರೆ, ಹಂದಿ ಸಾಕಾಣಿಕೆ ಪಶುಸಂಗೋಪನೆಯ ಒಂದು ಭಾಗ, ಕೃಷಿಯ ಒಂದು ಭಾಗ ಅಂತ ಹೇಳ್ತಾರೆ. ಸೊ ಹಂದಿಗಳನ್ನ ಮುಖ್ಯವಾಗಿ ಆಹಾರ ಹಾಗೆ ಚರ್ಮಕ್ಕಾಗಿ ಸಾಕಲಾಗುತ್ತೆ. ಸೊ ಭಾರತದಲ್ಲಿ ಹಲವಾರು ಜನರು ಹಂದಿ ಸಾಕಾಣಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸೊ ಪಶ್ಚಿಮ ಬಂಗಾಳ ಆಗಿರ್ಬೋದು, ಉತ್ತರ ಪ್ರದೇಶ, ರಾಜಸ್ಥಾನದಂತಹ ರಾಜ್ಯಗಳಲ್ಲಿ ಹಂದಿ ಸಾಕಾಣಿಕೆಯಲ್ಲಿ ಏರಿಕೆ ಕಂಡು ಬಂದಿದೆ. ಅಂದ್ರೆ ಸಾಕಷ್ಟು ಜನ ಅದನ್ನ ಸಾಕಾಣಿಕೆ ಮಾಡ್ತಿದ್ದಾರೆ. ಸೊ ಅದರ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಸೊ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಕೂಡ ಹಂದಿ ಸಾಕಾಣಿಕೆಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಹೆಚ್ಚು ರೈತರು ಇದರಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಿದ್ದಾರೆ. ಇದರಿಂದ ಯಾವ ರೀತಿಯಾಗಿ ಲಾಭ ಬರುತ್ತೆ ಅಂತ ಅವರೇ ಕಂಡುಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ಹಂದಿ ತಳಿಗಳ ಬಗ್ಗೆ ನಾವು ನೋಡೋದಾದ್ರೆ, ಮೊದಲನೇದಾಗಿ ದೊಡ್ಡ ಬಿಳಿ ಯಾರ್ಕ್ಷೈರ್ ಅನ್ನುವಂತ ತಳಿ. ಸೊ ನೀವು ವಾಣಿಜ್ಯ ಹಂದಿಗಳನ್ನ ಸಾಕೋದಕ್ಕೆ ಬಯಸಿದ್ರೆ ಈ ಒಂದು ತಳಿ ನಿಮ್ಗೆ ಸೂಕ್ತ. ಸೊ ಸ್ಥಳೀಯ ಹಂದಿಯ ನಂತರ ಇದನ್ನ ಭಾರತದಲ್ಲಿ ಹೆಚ್ಚು ಅಂದ್ರೆ ಬೆಳೆಸ್ತಾರೆ, ಸೊ ಸಾಕ್ತಾರೆ. ಸೊ ಇದು ನೋಡೋದಕ್ಕೆ ಬಿಳಿಯಾಗಿರುತ್ತೆ, ಬಿಳಿ ಬಣ್ಣದಲ್ಲಿರುತ್ತೆ. ಸೊ ವಯಸ್ಕ ಹಂದಿಯ ತೂಕ ನಾವು ನೋಡೋದಾದ್ರೆ 300ರಿಂದ 400 kg ವರೆ ಇರುತ್ತೆ. ಸೊ ಅದರ ಕಿವಿಗಳು ನೆಟ್ಟಗೆ ಹಾಗೆ ಮಧ್ಯಮ ಗಾತ್ರದ ಮೋತಿ ಹಾಗೆ ಮುಖವನ್ನ ಮುಚ್ಚಲಾಗಿರುತ್ತೆ. ಸೊ ಇದು ಕ್ರಾಸ್ ಬ್ರೀಡಿಂಗ್ಗೆ ತುಂಬಾ ಸೂಕ್ತ ಅಂತ ಹೇಳ್ತಾರೆ. ಇನ್ನು ಲ್ಯಾಂಡ್ ರೇಸ್, ಈ ಜಾತಿಯ ಹಂದಿಗಳು ನೋಟದಲ್ಲಿ ಬಿಳಿಯಾಗಿರುತ್ತೆ, ಆದ್ರೆ ಅವುಗಳ ಚರ್ಮದ ಮೇಲೆ ಕಪ್ಪು ಚುಕ್ಕೆಗಳಿರುತ್ತೆ. ಸೊ ಈ ಹಂದಿ ಹೆಚ್ಚು ಮಾಂಸವನ್ನ ಉತ್ಪಾದಿಸುವಂತ ತಳಿ ಸ್ನೇಹಿತರೆ. ಸೊ ಇದರ ದೇಹ ಗಾತ್ರ ಸಾಕಷ್ಟು ಉದ್ದವಾಗಿರುತ್ತೆ, ಹಾಗೆ ವಯಸ್ಕ ಹಂದಿಯ ತೂಕ ಸುಮಾರು 270ರಿಂದ 360 kg ವರೆಗೆ ಇರುತ್ತೆ. ಇನ್ನು ಮಿಡಲ್ ವೈಟ್ ಯಾರ್ಕ್ಷೈರ್ ಅಂತ ಕರೀತಾರೆ. ಸೊ ಈ ಒಂದು ತಳಿ ಹಂದಿಯನ್ನ ದೇಶದ ಹಲವು ಭಾಗಗಳಲ್ಲಿ ತುಂಬಾ ಜನ ಸಾಕ್ತಾರೆ. ಸೊ ಇದರ ಒಂದು ವಯಸ್ಕ ಹಂದಿಯ ಒಂದು ಕೆಜಿ ಲೆಕ್ಕ ನಾವು ನೋಡೋದಾದ್ರೆ 250ರಿಂದ 340ರವರೆಗೆ ಇರುತ್ತೆ. ಇನ್ನು ಇದರ ತಳಿಗಳ ಬಗ್ಗೆ ಮಾತನಾಡೋದಾದ್ರೆ, ಇದರ ಹೊರತಾಗಿ ಇದರ ವಿದೇಶಿ ತಳಿಯ ಹಂದಿಗಳನ್ನ ನಮ್ಮ ಭಾರತದಲ್ಲಿ ಸಾಕ್ತಾರೆ ಸ್ನೇಹಿತರೆ. ಅವುಗಳಲ್ಲಿ ಮುಖ್ಯವಾಗಿ ಹ್ಯಾಂಪ್ಶೈರ್ ಹಾಗೆ HSX1 ಡ್ಯೂರಾಕ್ ತಳಿಗಳು ತುಂಬಾ ಫೇಮಸ್ ಸ್ನೇಹಿತರೆ. ಇದನ್ನ ಕೂಡ ನೀವು ಸಾಕಾಣಿಕೆಯಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಇನ್ನು ಸ್ನೇಹಿತರೆ, ಹಂದಿ ಮಾಂಸದ ಅನುಕೂಲಗಳನ್ನ ನಾವು ನೋಡೋದಾದ್ರೆ, ಹಂದಿ ಮಾಂಸ ಅತಿ ಹೆಚ್ಚು ಪ್ರೋಟೀನ್ಗಳನ್ನ ಒಳಗೊಂಡಿದ್ದು ಮಾನವನ ದೇಹಕ್ಕೆ ಬೇಕಾಗುವಂತ ಪ್ರಮುಖ ಜೀವಸತ್ವಗಳನ್ನ ಹಾಗೆ ಖನಿಜಗಳನ್ನ ನೀಡುತ್ತೆ. ಸೊ ಹಂದಿ ಮಾಂಸ ಥಯಾಮಿನ್ ಆಗಿರ್ಬೋದು, ಸೆಲಿನಿಯಂ, ಪ್ರೋಟೀನ್, ನಿಯಾಸಿನ್, ವಿಟಮಿನ್ B6 ಹಾಗೆ ರಂಜಕ, ಸತು, ಪೊಟ್ಯಾಷಿಯಂನಂತಹ ಉತ್ತಮ ಪೋಷಕಾಂಶಗಳನ್ನ ನೀಡುತ್ತೆ. ಸೊ ಇದಕ್ಕೋಸ್ಕರನೇ ಹಂದಿ ಮಾಂಸಕ್ಕೆ ಸಖತ್ ಬೇಡಿಕೆ ಇರೋದು ಸ್ನೇಹಿತರೆ. ಇನ್ನು ಹಂದಿ ಸಾಕಾಣಿಕೆಗೆ ಎಷ್ಟು ಖರ್ಚು ಬರುತ್ತೆ ಅಂತ ನಾವು ನೋಡೋದಾದ್ರೆ, ಹಂದಿಗಳು ಮಿಕ್ಕುಳಿದ ಆಹಾರವನ್ನ ಸೇವಿಸೋದ್ರಿಂದ ನೀವು ಒಂದಷ್ಟು ಹೋಟೆಲ್ಗಳ ಸಹಾಯದೊಂದಿಗೆ ಆಹಾರವನ್ನ ನೀವು ಪಡ್ಕೊಳ್ಬಹುದು. ಅಲ್ಲಿ ಹಣ ಉಳಿತಾಯ ಆಗುತ್ತೆ. ಸೊ ಉಳಿದ ಹಣ್ಣಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಸೊಪ್ಪುಗಳನ್ನ ಕೂಡ ಆಹಾರವಾಗಿ ನೀವು ಹಂದಿಗಳಿಗೆ ಬಳಸಬಹುದು ಸ್ನೇಹಿತರೆ. ಸೊ ಇದಕ್ಕೆ ನೀವು ಹೆಚ್ಚು ಬಂಡವಾಳವನ್ನ ಹೂಡಬೇಕಾಗಿಲ್ಲ. ಸೊ ಹಂದಿ ಸಾಕಾಣಿಕೆಗೆ ಎಷ್ಟು ಆಹಾರವನ್ನ ನೀವು ನೀಡಬೇಕು ಅಂತ ಕೇಳಿದ್ರೆ, ಹಂದಿಯ ತೂಕಕ್ಕೆ ಅನುಗುಣವಾಗಿ ಧಾನ್ಯವನ್ನ ನೀಡಲಾಗುತ್ತೆ. ಸೊ 25 kgಯಿಂದ 100 kg ವರೆಗೆ 2ರಿಂದ 5 kg ಧಾನ್ಯವನ್ನ ಹಂದಿಗೆ ನೀವು ನೀಡಬಹುದು. ಸೊ ಅದೇ ಸಮಯದಲ್ಲಿ 100ರಿಂದ 250 kg ಅಷ್ಟು ವಯಸ್ಕ ಹಂದಿಗೆ ದಿನಕ್ಕೆ 5ರಿಂದ 8.5 kg ಧಾನ್ಯವನ್ನ ನೀವು ನೀಡಬೇಕಾಗುತ್ತೆ. ಸೊ ಹಂದಿ ಸಾಕಾಣಿಕೆಗೆ 8ರಿಂದ 10 ಗುಂಟೆಯಷ್ಟು ಜಾಗ ಬೇಕಾಗುತ್ತೆ. ಸೊ ಅದರಲ್ಲಿ ಅವುಗಳ ಡೆಲಿವರಿಗಾಗಿರ್ಬೋದು, ಮರಿಗಳನ್ನ ಬೇರ್ಪಡಿಸೋದಕ್ಕಾಗಿರ್ಬೋದು, ಕೊಬ್ಬಿಸುವುದಕ್ಕೆ, ಹೀಗೆ ನೀವು ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು, ಅಂದ್ರೆ ಡಿವಿಷನ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಔಷಧಿಗೆ ಕೂಡ ನೀವು ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ. ಸೊ ದಿನಕ್ಕೆ 2 ಬಾರಿ ಹಂದಿಗಳ ಶೆಡ್ ಅನ್ನ ನೀವು ಸ್ವಚ್ಛ ಮಾಡಬೇಕಾಗತ್ತೆ. ಸೊ ತಂಪಾದ ಪ್ರದೇಶಗಳಾದ್ರೆ ಒಮ್ಮೆ ಸ್ವಚ್ಛ ಮಾಡಿದ್ರೆ ಸಾಕು. ಸೊ ಸಾಕಷ್ಟು ಲಸಿಕೆ ಕೂಡ ಇರೋದಿಲ್ಲ. ಸೊ ಕೆಲವೊಂದು ಟೈಮ್ಗೆ ಒಂದಷ್ಟು ಲಸಿಕೆ ಅಂತ ಇರುತ್ತೆ, ಅದನ್ನ ಕೊಟ್ರೆ ಸಾಕು. ಸೊ ಹಂದಿ ಮರಿಗಳು ಬೆಳೆಯೋದಕ್ಕೆ 8ರಿಂದ 9 ತಿಂಗಳು ಸಮಯ ಹಿಡಿಯುತ್ತೆ. ಸೊ ತಲಾ 100ರಿಂದ 120 kg ತನಕ ಇದು ತೂಗುತ್ತೆ. ಸೊ 1 kgಗೆ ಸರಾಸರಿ 100 ರೂಪಾಯಿ ರೇಟ್ ಅಂತ ನಾವು ಹಿಡಿದ್ರು ಕೂಡ, ಇನ್ನು 8ರಿಂದ 9 ತಿಂಗಳು ಅವುಗಳನ್ನ ಸಾಕೋದಕ್ಕೆ 3,000 ರೂಪಾಯಿ ನಿಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಖರ್ಚು ಬೀಳುತ್ತೆ. ಆದ್ರೆ ಮರಿ ಹಾಕಿದಾಗ ತಾಯಿ ಹಂದಿ ಮರಿಯನ್ನ ಚೆನ್ನಾಗಿ ನೀವು ನೋಡ್ಕೊಳ್ಬೇಕು, ಅದಕ್ಕೆ ಒಂದಷ್ಟು ಖರ್ಚು. ಸೊ ಅದೇ ರೀತಿ ಕೊಬ್ಬಿಸುವಾಗ ಕೂಡ ನೀವು ಚೆನ್ನಾಗಿ ಆಹಾರವನ್ನ ನೀಡಬೇಕಾಗುತ್ತೆ, ಅಂದ್ರೆ ಎಕ್ಸ್ಟ್ರಾ ಆಹಾರ ನೀಡಬೇಕು. ಸೊ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಜೋಳ, ಹಿಂಡಿ, ಅಕ್ಕಿ ಅಥವಾ ಗೋಧಿಯ ತೌಡನ್ನ ನೀಡಬೇಕಾಗತ್ತೆ. ಆಗ ಬಹಳ ಚೆನ್ನಾಗಿ ನೀವು ನೋಡ್ಕೊಂಡಂತಾಗತ್ತೆ, ಅಂದ್ರೆ ಒಂದು ವೆಯ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಸಾಮಾನ್ಯವಾಗಿ ಒಮ್ಮೆಗೆ 8ರಿಂದ 14 ಮರಿಗಳನ್ನ ಹಾಕುತ್ತೆ ಸ್ನೇಹಿತರೆ. ಸೊ ತಾಯಿ ಹಂದಿಯನ್ನ 4 ತಿಂಗಳ ತನಕ ಇಟ್ಕೊಂಡು ಆಮೇಲೆ ನೀವು ಮಾರಬಹುದು.
ಇನ್ನು ಹಂದಿ ಸಾಕಾಣಿಕೆಯ ಫಾರ್ಮ್ ಅನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು ಅಂತ ನಾವು ನೋಡೋದಾದ್ರೆ, ವಾಣಿಜ್ಯ ಹಂದಿ ಸಾಕಾಣಿಕೆಗಾಗಿ ಫಾರ್ಮ್ ಅನ್ನ ಮಾಡುವಾಗ ಅನೇಕ ವಿಷಯಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ನೀವು ವಿದೇಶಿ ತಳಿಯ ಹಂದಿಗಳನ್ನ ಸಾಕ್ತಿದ್ರೆ ಅವು ವಾಸಿಸುವುದಕ್ಕೆ ಸಾಕಷ್ಟು ಸ್ಥಳಾವಕಾಶಗಳು ಬೇಕಾಗತ್ತೆ. ಅದೇ ಸಮಯದಲ್ಲಿ ಬೇಸಾಯದ ಸ್ಥಳ ಕೂಡ ಬೇಸಿಗೆ, ಚಳಿಗಾಲ ಹಾಗೆ ಮಳೆಗಾಲಕ್ಕೆ ಸೂಕ್ತ ಆಗಿರ್ಬೇಕು. ಅಂದ್ರೆ ನೀವು ಸಾಕುವಂತ ಪ್ರದೇಶ. ಸೊ ಇದರಿಂದ ಅವುಗಳನ್ನ ವಿವಿಧ ರೋಗ ಆಗಿರ್ಬೋದು, ಪರಾವಲಂಬಿಗಳು, ಇದರಿಂದ ನಾವು ರಕ್ಷಿಸಬಹುದು. ಅಂದ್ರೆ ಏನೇ ಸಮಸ್ಯೆ ಆಗದಿರೋ ಹಾಗೆ ನೋಡ್ಕೊಳ್ಬಹುದು. ಬಿಕಾಸ್ ಇದು ವಿದೇಶಿ ತಳಿ. ಸೊ ಒಂದು ಹಂದಿಗೆ 6.5 ರಿಂದ 7.5 ಮೀಟರ್ ಮುಚ್ಚಿದ ಜಾಗ, 8.5 ರಿಂದ 12 ಮೀಟರ್ ತೆರೆದ ಜಾಗ ಬೇಕಾಗುತ್ತೆ. ಸೊ ಹಾಗೆ ದಿನಕ್ಕೆ ಹಂದಿಗೆ 45 ಲೀಟರ್ ನೀರನ್ನ ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಕೂಡ ಒಂದಷ್ಟು ವ್ಯವಸ್ಥೆಯನ್ನ ಮಾಡಬೇಕು. ಸೊ ಈ ಎಲ್ಲ ವ್ಯವಸ್ಥೆಗೆ ಸರ್ಕಾರದ ಸವಲತ್ತುಗಳು ಕೂಡ ಸಿಗುತ್ತೆ. ಸೊ ಹಂದಿ ಸಾಕಾಣಿಕೆಗೆ ಸರ್ಕಾರದಿಂದ ಹಲವಾರು ಸವಲತ್ತುಗಳು ಲಭ್ಯ ಇದೆ ಸ್ನೇಹಿತರೆ. ಸೊ ರಾಷ್ಟ್ರೀಯ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಜೊತೆಗೆ ನಬಾರ್ಡ್ ಅಡಿಯಲ್ಲೂ ಕೂಡ ಹಲವಾರು ಸೌಲಭ್ಯಗಳು ಸಿಗ್ತಾ ಇದೆ. ಸೊ ಸ್ನೇಹಿತರೆ, ನೀವು ಯಶಸ್ವಿ ಹಂದಿ ಸಾಕಾಣಿಕೆಯ ಕೃಷಿಕನಾಗಬೇಕು ಅಂತಂದ್ರೆ ಸರಿಯಾದ ಬಿಸ್ನೆಸ್ ಪ್ಲಾನ್ ಬೇಕೇ ಬೇಕು. ಸೊ ಹಂದಿಗಳ ತಳಿಗಳ ಆಯ್ಕೆ ಬಗ್ಗೆ ನಿಮಗೆ ಗೊತ್ತಿರಬೇಕು, ಹಂದಿಗಳ ನಿರ್ವಹಣೆ ಬಗ್ಗೆ ನೀವು ತಿಳಿದಿರಬೇಕು. ಸೊ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಪಡೆಯೋದಕ್ಕೆ ಏನ್ ಮಾಡಬೇಕು ಅಂತ ಕೂಡ ನೀವು ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು. ಇನ್ನು ಸ್ನೇಹಿತರೆ, ಹಂದಿ ಸಾಕಾಣಿಕೆಯಿಂದ ಆದಾಯ ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ನೀವು ವಾಣಿಜ್ಯ ಹಂದಿ ಸಾಕಾಣಿಕೆ ಮಾಡೋದಕ್ಕೆ ಬಯಸಿದ್ರೆ 10+1 ಸೂತ್ರವನ್ನ ನೀವು ಅನುಸರಿಸಬೇಕು. ಅಂದ್ರೆ 10 ಹೆಣ್ಣು ಹಾಗೆ 1 ಗಂಡು ಹಂದಿಯನ್ನ ನೀವು ಸಾಕಬೇಕಾಗತ್ತೆ. ಸೊ ಒಂದು ಸಮಯದಲ್ಲಿ ಸ್ನೇಹಿತರೆ 8 ರಿಂದ 12 ಮಕ್ಕಳಿಗೆ ಜನ್ಮ ನೀಡುತ್ತೆ ಈ ಹಂದಿಗಳು. ಸೊ ನೀವು 10 ಹೆಣ್ಣು ಹಂದಿಗಳನ್ನ ಹೊಂದಿದ್ರೆ ಪ್ರತಿಯೊಂದು ಒಮ್ಮೆಗೆ 8 ರಿಂದ 10 ಶಿಶುಗಳಿಗೆ ಜನ್ಮ ನೀಡಿದ್ರೆ ನಂತರ 16 ತಿಂಗಳಲ್ಲಿ ಅದು 160 ರಿಂದ 200 ಶಿಶುಗಳಿಗೆ ಜನ್ಮ ನೀಡುತ್ತೆ. ಸೊ ಬೆಳೆದ ಹಂದಿ ಸುಮಾರು 10 ರಿಂದ 15 ಸಾವಿರ ರೂಪಾಯಿವರೆಗೆ ಮಾರಾಟ ಆಗುತ್ತೆ. ಸೊ ಇನ್ನೇನಾದ್ರೂ ಸೆಲೆಬ್ರೇಷನ್, ಇನ್ನೇನಾದ್ರೂ ವೆಕೇಶನ್ ಇದ್ರೆ ಆ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಮೂಲಕ ನೀವು 8 ರಿಂದ 12 ಲಕ್ಷ ಆದಾಯವನ್ನ ಈಸಿಯಾಗಿ ಗಳಿಸಬಹುದು. ಇನ್ನು ಸ್ನೇಹಿತರೆ, ಹಂದಿ ಸಾಕಾಣಿಕೆಯಲ್ಲಿ ಮಾರ್ಕೆಟಿಂಗ್ ಬಗ್ಗೆ ನೀವು ಚೆನ್ನಾಗಿ ಅರ್ಥಕೊಂಡಿರಬೇಕು. ಸೊ ಇದರಲ್ಲಿ ಐಡಿಯಲ್ ವೇಟ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ 130 ರಿಂದ 140 ಕಿಲೋ ಇರಬೇಕು. ಸೊ ಅದು ಬೆಂಚ್ ಮಾರ್ಕ್ ಬೈಯರ್ಸ್ಗೆ ಅಂತ ಹೇಳ್ತಾರೆ. ಸೊ ಕ್ವಾಲಿಟಿ ಮೇಲೆ ಮಾಂಸವನ್ನ ತಗೋತಾರೆ. ಅಂದ್ರೆ ಏಜ್ಡ್ ಹಂದಿ ಆಗಿದ್ರೆ ಮಾಂಸ ಬಿಗಿ ಇರುತ್ತೆ. ಸೊ ನೀವು ಕ್ವಾಲಿಟಿ ಮೇಲೆ ನೋಡ್ಕೊಳ್ಬೇಕಾಗತ್ತೆ. 130 ರಿಂದ 140 ಕಿಲೋ ಇರಬೇಕು. ಇನ್ನು ಡಿಮಾಂಡ್ ಅಂತ ಬಂದಾಗ ಕ್ರಿಸ್ಮಸ್, ಈಸ್ಟರ್ ಹಾಗೆ ಏಪ್ರಿಲ್, ಮೇ ಅಲ್ಲಿ ಮದುವೆ ಕಾರ್ಯಕ್ರಮಗಳು ಜಾಸ್ತಿ ಇರುತ್ತೆ. ಆಗ ಸಖತ್ ಬೇಡಿಕೆ ಇರುತ್ತೆ. ಹಾಗೆ ಬೇಸಿಗೆ ಕಾಲದಲ್ಲೂ ಕೂಡ ಡಿಮಾಂಡ್ ಜಾಸ್ತಿ ಇದೆ. ಸೊ ಮುಖ್ಯವಾಗಿ ನೀವು ಫಾರಿನ್ ಎಕ್ಸ್ಪೋರ್ಟ್ ಕಡೆ ಗಮನ ನೀಡಬಹುದು. ಹಾಗೆ ಕೇರಳ ಕೂಡ ಹಂದಿಗೆ ಮೇನ್ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ನಾರ್ತ್ ಈಸ್ಟ್ ಅಲ್ಲೂ ಕೂಡ ಹಂದಿಗೆ ಸಖತ್ ಬೇಡಿಕೆ ಇದೆ. ಅಸ್ಸಾಂ, ನಾಗಾಲ್ಯಾಂಡ್ಗೂ ನೀವು ಕಳಿಸಬಹುದು. ಸೊ ಅಸ್ಸಾಂ, ನಾರ್ತ್ ಈಸ್ಟ್ ಜನರಿಗೆ ಹಂದಿ ಒಂದು ಊಟದ ಭಾಗ. ಸೊ ದಿನ ಅವರು ಹಂದಿ ಮಾಂಸವನ್ನ ಕನ್ಸ್ಯೂಮ್ ಮಾಡ್ತಾರೆ. ಊಟದಲ್ಲಿ ಬೇಕೇ ಬೇಕು. ಸೊ ಸಾಕಷ್ಟು ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಊರ್ನಲ್ಲೇ ಒಂದು ಅಸೋಸಿಯೇಷನ್ ತರ ಮಾಡ್ಕೊಳ್ತಾರೆ. ಅಲ್ಲಿಂದ ಫಾರಿನ್ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಜೊತೆಗೆ ಇದ್ದುಕೊಂಡು ಒಂದಷ್ಟು ಜನ ಸೇರ್ಕೊಂಡು ಅಸೋಸಿಯೇಷನ್ ಮಾಡ್ಕೊಂಡು ಬೇರೆ ಬೇರೆ ಕಡೆ ಹಂದಿ ಮಾಂಸವನ್ನ ಕಳಿಸ್ತಾರೆ. ಸೊ ನೀವು ದಲ್ಲಾಳಿಗಳ ಥ್ರೂ ಹೋಗ್ತೀರಿ ಅಂತಂದ್ರೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಸೊ ತಿಳಿದವರ ಬಳಿ ಸಲಹೆಯನ್ನ ಕೇಳ್ಕೊಂಡು ಮುಂದುವರಿಬೇಕಾಗತ್ತೆ. ಅಂದ್ರೆ ರೇಟ್ ವಿಚಾರದಲ್ಲಿ ಮೋಸ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ನೀವು ನಿಮ್ಮ ಓನ್ ವೆಹಿಕಲ್ ಮಾಡಿ ಸೇಲ್ ಕೂಡ ಮಾಡಿದ್ರೆ ಜಾಸ್ತಿ ರಿಸ್ಕ್ ಇರೋದಿಲ್ಲ, ಆದಾಯ ಕೂಡ ಹೆಚ್ಚಾಗಿರುತ್ತೆ. ಜೊತೆಗೆ ನಿಮ್ಮ ಊರಲ್ಲೇ ನಿಮ್ಮದೇ ಆದಂತ ಸ್ವಂತ ಕೋಲ್ಡ್ ಸ್ಟೋರೇಜ್ ಅಂಗಡಿಯನ್ನ ಇಟ್ಕೊಂಡು ಮಾಂಸವನ್ನ ಸೇಲ್ ಮಾಡಬಹುದು. ಇದನ್ನ ಸಾಕಷ್ಟು ಜನ ಈಗ ಟ್ರೈ ಮಾಡ್ತಿದ್ದಾರೆ. ಸೊ ನೀವು ಇಲ್ಲೇ ಇದ್ದು ಮಾರಾಟ ಮಾಡ್ತೀರಿ ಅಂತಂದ್ರೆ, ಓನ್ ಆಗಿ ನನಗೆ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಮಾಂಸದ ಅಂಗಡಿಗಳಿಗಾಗಿರ್ಬೋದು, ಹೋಟೆಲ್ಗಳಿಗೆ ನೀವು ಸೇಲ್ ಮಾಡ್ಬೋದು. ಅಂದ್ರೆ ಫೋರ್ಕ್ ಹೋಟೆಲ್ಗಳು ಈಗ ಜಾಸ್ತಿ ಆಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನೀವು ಅವರ ಜೊತೆ ಟೈ ಅಪ್ ಮಾಡ್ಕೊಂಡು ಮಾಂಸವನ್ನ ಸೇಲ್ ಮಾಡಬಹುದು. ಸೊ ಹಂದಿ ಸಾಕಾಣಿಕೆಯನ್ನ ಮಾಡೋದ್ರಿಂದ ನೀವು ಲಕ್ಷದಲ್ಲಿ ಲಾಭವನ್ನ ಗಳಿಸಬಹುದು. ಸೊ ಮೊದಲನೇದಾಗಿ ನೀವು ಏನ್ ಮಾಡ್ಬೇಕಂದ್ರೆ ಮಾರ್ಕೆಟಿಂಗ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ನಿಮ್ಗೆ. ಸೊ ನೀವು ಹಂದಿ ಸಾಕಾಣಿಕೆಯನ್ನ ಮಾಡ್ತೀರಿ ಅಂತಂದ್ರೆ ಆ ಏರಿಯಾದಲ್ಲಿ ಅದಕ್ಕೆ ಬೇಡಿಕೆ ಯಾವ ರೀತಿಯಾಗಿದೆ. ಸೊ ಇನ್ ಕೇಸ್ ನೀವು ಎಕ್ಸ್ಪೋರ್ಟ್ ಮಾಡ್ತೀರಿ ಅಂತಂದ್ರೆ ಯಾವ ರೀತಿಯಾಗಿ ಎಕ್ಸ್ಪೋರ್ಟ್ ಮಾಡಬೇಕು, ಸೊ ರೇಟ್ ಅನ್ನ ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು, ಯಾವ ಟೈಮ್ ನಲ್ಲಿ ನಾನು ಸೇಲ್ ಮಾಡಿದ್ರೆ ಒಳ್ಳೇದು. ಸೊ ಇವೆಲ್ಲದರ ಬಗ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಅದರ ಜೊತೆಗೆ ನಿರ್ವಹಣೆ
ಆರೈಕೆ ಆಗಿರ್ಬೋದು, ಹಂದಿಯನ್ನ ಯಾವ ರೀತಿಯಾಗಿ ನೋಡಬೇಕು, ಶೆಡ್ ಅನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಜ್ಞಾನ ಇರಬೇಕು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಹಂದಿ ಸಾಕಾಣಿಕೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಕೇವಲ 1,000 ಹಂದಿಯಿಂದ ಕೋಟಿ ಆದಾಯವನ್ನ ಯಾವ ರೀತಿಯಾಗಿ ಗಳಿಸಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಕೇವಲ 399ಗೆ ಈ ಕೋರ್ಸ್ ಸಿಗುತ್ತೆ. ಹಾಗೆ ಇದು ಲೈಫ್ ಟೈಮ್ ಕೂಡ ಹೌದು. ಸೊ ಮತ್ತೆ ಆಗ್ತದ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಾನು ಹೋಗಿ ಬರ್ತೀನಿ. ಟಾಟಾ, ಬೈ ಬಾಯ್.